ಆಸ್ ಎ ಡೈರೆಕ್ಟರ್ ಅವರು ಹೇಗೆ ನಮ್ಮನ್ನು ಆ ಒಂದು ವರ್ಲ್ಡ್ಗೆ ತಳೆದ್ರು, ಅದು ನನಗೆ ತುಂಬ ಇಷ್ಟ ಆಗಿ ಆ ಇಷ್ಟದಿಂದ ಬಂದಿರುವಂಥ ಮನಸಾರೆ ಬಂದಿರುವಂಥ ಲೈನ್ಸ್ ಇದು. ದಿಸ್ ಇಸ್ ಅಬೌಟ್ ಸರ್, ಥ್ಯಾಂಕ್ ಯು. ಆಮೇಲೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ, ನಾನು ಯಾವ ಡೈರೆಕ್ಷನ್ ಇರಲಿ, ಹೀರೋ ಇರಲಿ, ನಾನು ಲಿರಿಕ್ಸ್ ಅಂದರೆ ಫಸ್ಟ್ ಅಂದರೆ ಈಗ ನೀವು ಹೇಳಿದ್ರಲ್ಲ ಹಿಟ್ ಆರ್ ಇದು ಅದು ಸೆಕೆಂಡ್ರಿ, ಬಟ್ ಅವತ್ತಿಂದನೂ ಅವರು ನಾಗಾರ್ಜುನ್ ಹ್ಯಾಸ್ ಸಮ್ ಸ್ಪಾರ್ಕ್ ಇನ್ ಇಸ್ ಲಿರಿಕ್ಸ್ ಅಂತ ನಂಬಿದ್ರು. ಸೊ ಇದು ಅವತ್ತು ಅದೇ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಸರ್. ಆ್ಯಂಡ್ ಅಗೇನ್ ಆನಂದ್ ಸರ್ ಜೊತೆನೂ ತುಂಬ ಲಾಂಗ್ ಜರ್ನಿ ಇದೆ. ಯಾಕಂದರೆ ಅವತ್ತು ನಾನೇನು ಆನಂದ್ ಸರ್ನ ನೋಡಿದ್ದೆ, ಅವತ್ತಿಂದನೂ ಅವರು ಅವ್ರ ಕ್ವಾಲಿಟಿಲಿ ಆಮೇಲೆ ಅವರ ಒಂದು ವಿಷನ್ನ ನಿಲ್ಲಿಸಿಲ್ಲ. ಪ್ರತಿಯೊಂದು ಪ್ರಾಜೆಕ್ಟ್ಗೂ ಆ ಪ್ರಾಜೆಕ್ಟ್ಗೆ ಏನು ಬೇಕೋ ಅದನ್ನು ಕನ್ಸಿಡರ್ ಮಾಡಿ ಅದ್ರ ಜೊತೆಗೆ ವಾಟ್ ಈಸ್ ಹಿಸ್ ವಿಷನ್ ಅನ್ನೋ ಕ್ಯಾಲ್ಕುಲೇಟಿವ್ ಮ್ಯೂಸಿಕ್ ನನಗೆ ಅವರಲ್ಲಿ ತುಂಬ ನಂಗೆ ಇಷ್ಟ ಆಗುತ್ತೆ. ಸೊ ನೀವು ಹೇಳ್ದಂಗೆ ಇದ್ರ ಮುಖಾಂತರ ಆಗಲೇ ನಮ್ಮ ಪ್ರವೀಣ್ ಸರ್ ಹೇಳಿದ್ರು ಕಾಲ್ಸ್ ಬರುತ್ತೆ ಅಂತ ಸರ್, ಅದು ನಿಜ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟು ಸರ್ ನಾನು ಫಸ್ಟ್ ಟೈಮ್ ಇವತ್ತು ನೋಡಿದೆ ಸರ್. ಹಾಯ್ ಸರ್, ವೆರಿ ಬಿಗ್ ಫ್ಯಾನ್ ಆಫ್ ಯುವರ್ ಟೈಮಿಂಗ್. ಆ ಟೈಮಿಂಗ್ಗೆ ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಯ್ತು, ನಾನು ನೋಡಿದ್ದೀನಿ. ಆ ಟೈಮಿಂಗ್ಗೆ ನಮ್ಮನ್ನು ಈ ಲವ್ OTP ಏನು ಇನ್ಫ್ಯಾಕ್ಟ್ ಎಲ್ಲ ಟೈಮಿಂಗ್ ಬರೀ ಒಬ್ಬರದೇ ಅಂತಲ್ಲ, ಅನೀಸ್ ಸರ್ ಟೈಮಿಂಗ್ ಎಲ್ಲ ಅಟ್ ಅ ಟೈಮ್ ಹಿಟ್ ಆದರೆ ಹೆಂಗಿರುತ್ತೆ ಆನ್ ಸ್ಕ್ರೀನ್. ಸೊ ಕಂಪ್ಲೀಟ್ ಫನ್ ಅದು ಕ್ರಿಯೇಟ್ ಮಾಡುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಲವ್ OTP ಫಾರ್ ಮೀ. ಥ್ಯಾಂಕ್ ಯು. ರಿಸಲ್ಟ್ ಎಲ್ಲ ನೀವೇ ಹೇಳೋದು. ಎಷ್ಟು ದಿನ ಶೂಟ್ ಮಾಡಿದ್ರಿ ಸರ್? ಸರ್ ನಾನು 65 ಡೇಸ್ ಮಾಡಿದ್ದೀನಿ ಸರ್. ಬೆಂಗಳೂರು ಸರೌಂಡಿಂಗು ಮತ್ತು ಮಂಗಳೂರು ಸೈಡ್ ವಾಟ್ರದೆಲ್ಲ ಇತ್ತಲ್ಲ ಶಾರ್ಟ್, ಅದೆಲ್ಲ ಕುಂದಾಪುರ ಸೈಡ್ ಮಾಡಿದ್ವಿ ಸರ್, ಮಂಗಳೂರು. ಫಸ್ಟ್ ಎಕ್ಸ್ಪೀರಿಯನ್ಸ್. ಹಾಂ ಸರ್. ಕಥೆ ಹೇಳುವಾಗಲಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡುವಾಗಲಿ ನನಗೆ ಮೊದಲು ತುಂಬ ಇಂಪ್ರೆಸ್ ಆಗಿದ್ದೇನೆಂದರೆ ಈ ಮಾಧ್ಯಮದ ಬಗ್ಗೆ ಅವ್ರಿಗಿರುವ ಕಮಿಟ್ಮೆಂಟು, ಪ್ಯಾಷನ್. ಅದು ತುಂಬ ಜನ ಸಿನಿಮಾ ಇಂಡಸ್ಟ್ರಿ ಇದ್ದಾರೆ, ನನಗೆ ಗೊತ್ತಿದೆ. ಇವತ್ತಿನ ದಿವಸ ನಾವು ಕನ್ನಡ ಸಿನಿಮಾದಲ್ಲಿ ಇವತ್ತಿಗೂ ಕೂಡ ಮೊದಲು ಕೇಳೋದು ಪೇಮೆಂಟ್ ಮೊತ್ತ ಅಂತ. ಆ ಥರದ ಸವಾಲು ಬರದೇ ಇರುವ ಹಾಗೆ ಪ್ರತಿಯೊಬ್ಬರಿಗೂ ಅವರಿಗೆ ಸಲ್ಲಬೇಕಾದದನ್ನು ಸಲ್ಲಿಸಿ ಅವರಿಂದ ಒಳ್ಳೆಯ ಕೆಲಸವನ್ನು ತೆಗೆದುಕೊಳ್ಳೋದ್ರಲ್ಲಿ ಅನೀಶ್ ನಿಷ್ಣಾತರು. ಅದು ನನಗೆ ತುಂಬ ಖುಷಿ ಕೊಟ್ಟ ವಿಷಯ. ಇನ್ನೊಂದು, ಈ ಪಾತ್ರ ಸಿನಿಮಾದಲ್ಲಿ ಬಹಳ ಮಜಾ ಮಾಡುವಂಥ ಮತ್ತು ಮಜಾ ಕೊಡುವಂಥ ಪಾತ್ರ. ಅದಕ್ಕೆ ಸರಿಯಾಗಿ ಒಂದು ಪರ್ಟಿಕ್ಯುಲರ್ ಸಾಂಗ್ ಇದೆ, ಅದನ್ನು ಇನ್ನೂ ತೋರಿಸಿಲ್ಲ. ಅದೇ ಆ ಫ್ರಸ್ಟ್ರೇಷನ್ ಸಾಂಗ್ ಇನ್ನೂ ನಾವು ಹೊರಗೆ ಹಾಕಿಲ್ಲ. ಆ ಹಾಡಲ್ಲಂತೂ ಬಹಳ ಮಜಾ ಇದೆ. ರಾಜು ಸರ್ ಅವ್ರ ಜೊತೆ ಎಲ್ಲ ಬೇರೆ ರೀತಿ ಕಾಸ್ಟ್ಯೂಮಲ್ಲಿ ಹಾಕ್ಕೊಂಡು ಕುಣಿದಾಡಿದ್ದೀವಿ. ಭಾರಿ ರೇರ್ ಆಗಿ ಮಾಡುವಂಥ ಆ್ಯಕ್ಟಿವಿಟಿ ಅದು. ಈ ಥರದ ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ಬಹಳ ಸಂತೋಷ ಅನಿಸುತ್ತೆ. OTP ಅಂದರೆ ನಾವು ಯಾವಾಗಲೂ ನಾರ್ಮಲಿ ಉಪಯೋಗ ಮಾಡೋದು ಅಥೆಂಟಿಕೇಷನಿಗೋಸ್ಕರ. ಹಾಗಾಗಿ ಈ ಸಿನಿಮಾ ರಿಲೀಸ್ ಆದಾಗ ಅನೀಶ್ ಅವರ ಪ್ರತಿಭೆಗೆ ಅದೊಂದು ರೀತಿಯ ಅಥೆಂಟಿಕೇಶನ್ ಆಗಲಿ ಅಂತ ಬಯಸ್ತೀನಿ. ಆಲ್ ದಿ ವೆರಿ ಬೆಸ್ಟ್. ನಮ್ಮ ಮನೆಯಲ್ಲೆಲ್ಲ ತೆಲುಗುನೇ ಮಾತಾಡೋದು ಸರ್ ಅಂತಂದೆ. ಹೌದಾ, ಓಕೆ ಹಾಗಾದ್ರೆ ಬನ್ನಿ ಮಾಡೋಣಂತೆ ಅಂತಂದ್ರು. ಫಸ್ಟ್ನೇ ದಿನ ಫಸ್ಟ್ನೇ ಟೇಕಲ್ಲಿ ಹಿಡ್ದಾಕ್ಬಿಟ್ರು. ಅದೇ ನಾಟ್ಯ ಲಿಪ್ಸಿಂಗ್ ಮಾಡ್ತಾ ಇದ್ರ ನೀವು, ಡೈಲಾಗ್ ಹೇಳ್ರಿ ಅಂತಂದ್ರು. ತುಂಬ ಒಂದು ಒಳ್ಳೆ ಜರ್ನಿ. ಯಾಕೆಂದರೆ ರಾಜೀವ್ ಸರ್ ಆಗಿರ್ಬೋದು, ರವಿ ಭಟ್ ಸರ್ ಅವರಾಗಿರ್ಬೋದು, ನಮ್ಮ ಪ್ರಮೋದಿನಿ ಮೇಡಮು, ತುಳಸಿ ಮೇಡಮ್, ಈ ಥರ ಸೀನಿಯರ್ ಆ್ಯಕ್ಟರ್ಗಳ ಜೊತೆ ನಾವು ಆ್ಯಕ್ಟ್ ಮಾಡೋದು ನಮ್ಮ ಪುಣ್ಯ. ಹೇಳಬೇಕಂದ್ರೆ ಒಂದು ಒಳ್ಳೆ ಅವಕಾಶ ಇದ್ರ ಮುಖಾಂತರ ಅನೀಸ್ ಸರ್ ಕಡೆಯಿಂದ ಸಿಕ್ಕಿದೆ. ನಮ್ಮ ಪ್ರೊಡ್ಯೂಸರು ನಿನ್ನೆ ಹೇಳ್ದಂಗೆ ಭಾವಪ್ರೀತ ಪ್ರೊಡಕ್ಷನ್ಸ್ ಅಂತಂದರೆ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲರ ಪ್ರೀತಿ ಈ ಪ್ರೊಡಕ್ಷನ್ ಸಿಗಲಿ ಅಂತ ಒಂದು ಟೈಟಲ್ನ ಇಟ್ಟಿದ್ದಾರೆ. ಭಾವಪ್ರೀತ ಪ್ರೊಡಕ್ಷನ್ಸು ಅವ್ರ ಕಡೆಯಿಂದ ನಮ್ಗೆ ಎಲ್ಲ ಪ್ರೀತಿ ಸಿಕ್ಕಿದೆ. ನೇಚರ್ಗೆ ನಾವೇನು ಕೊಡ್ತೀವಿ ಅದು ರಿಟರ್ನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಖಂಡಿತ ಇದರಿಂದ ನಿಮ್ಗೆ ಏನು ಸಿಗಬೇಕು ಎಲ್ಲರ ಪ್ರೀತಿ ಸಿಕ್ಕೇ ಸಿಗುತ್ತೆ ಸರ್. ಹಂಗಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತೇ ಅಂದರೆ ಇದೇ ನೆಕ್ಸ್ಟ್ ಮಂತ್ ನವೆಂಬರ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ನಮ್ಮ ಮೇಲೆ, ನಮ್ಮ ಚಿತ್ರರಂಗದ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಸಿನಿಮಾ ಮಾಡೋದು ಆಗ ಉದ್ದೇಶ ಇರಲಿಲ್ಲ. ಅನೀಶು ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಉದ್ದೇಶ ಅದೇ ಇರುತ್ತಲ್ಲ, ಕ್ರಿಕೆಟ್ ಗ್ರೌಂಡಲ್ಲಿ ಎಲ್ಲರೂ ಕ್ರಿಕೆಟ್ ಪ್ಲೇಯರ್ ಆಗಬೇಕಂತ. ಸರಿ, ಅಲ್ಲಿ ಕಟ್ ಮಾಡಿದ್ರೆ 22ನೇ ವಯಸ್ಸಲ್ಲಿ 22 ಇಯರ್ಸ್ ಏಜಲ್ಲಿ ಇರಬೇಕು.
ಸರಿ ಅನೀಶ್ ಸಡನ್ ಆಗಿ ನಾನು ಮಾಡ್ಲಿಂಗ್ ಹೋಗ್ಬೇಕು, ಯಾವ ಕಾಲೇಜ್ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಕೇಳಿದಾಗ ನಾನು ಅಲ್ಲೇ ಸ್ವಲ್ಪ ಓದಿ ಸ್ವಲ್ಪ ಮುಗಿಸ್ಕೊಂಡು ಬಂದಿದ್ದೆ. ಅದರಿಂದ ಅನೀಶ್ಗೆ ಅಲ್ಲಿ ಬಾಲ್ವಿನ್ ಸಜೆಸ್ಟ್ ಮಾಡಿದೆ. ಅಲ್ಲಿಂದ ಅನೀಶು ಅದು ಹೆಂಗೆ ಇದಾಯ್ತೋ ಗೊತ್ತಿಲ್ಲ, ಸಿನಿಮಾ ಅಂದರು. ನೆಕ್ಸ್ಟು ಅಲ್ಲಿ ಕಟ್ ಮಾಡಿದ್ರೆ ಸಿನಿಮಾಗೆ ಹೆಂಗೆ ನಾವಿಬ್ಬರು ಹೈದ್ರಾಬಾದ್ಗೆ ಹೋಗ್ಬಿಡೋಣ ಬಂದ್ಬಿಡು ಅಂದರು. ಸರಿ ನಾನು ರೆಡಿ, ಇನ್ನೇನು ಬಂದ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿದಾಗ ಮನೆಯಲ್ಲಿರುತ್ತಲ್ಲ ಒಬ್ಬರು, ಅದೇ ಈ ಸಿನಿಮಾ ಅಲ್ಲಿದ್ದಂಗೆ ತಂದೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರ ನಮ್ಮ ತಂದೆನೂ ಒಬ್ಬರು, ಅದು ಬೇರೆ ಮಾತುಗಳೆಲ್ಲ ಬಂದು ಅಲ್ಲಿಗೆ ಸ್ಟಾಪ್ ಆಯ್ತು ಸಿನಿಮಾ ನಂದು. ಅನೀಶ್ ಹೋಗಪ್ಪ ಬರ್ತೀನಿ ಅಂತ ಅನೀಶ್ ಟ್ರಾವೆಲ್ ಅಲ್ಲಿಂದ ಹೈದ್ರಾಬಾದಲ್ಲಿ ಅನೀಶ್ ಅವ್ರದ್ದು ಶುರುವಾಯಿತು ಜರ್ನಿ. ಹಂಗೆ ನಂಟು ಮಾತ್ರ ಇಟ್ಕೊಂಡಿದ್ದೆ ಅನೀಶ್ ಅವ್ರ ಜೊತೆ. ಸರಿ ಒಂದು ದಿವಸ ಹಿಂಗೆ ಚಾಮುಂಡಿ ದೇವಿ ದರ್ಶನಕ್ಕೆ ಹೋಗುವಾಗ ಮುಂಚೆನೆ ಮಾತಾಡಿದ್ವಿ. ಅಲ್ಲಿ ಸ್ಕ್ರಿಪ್ಟ್ ಬಗ್ಗೆ ಹೇಳಿದ್ರು, ತಾಯಿ ಚಾಮುಂಡಮ್ಮ ದರ್ಶನಕ್ಕೆ ಹೋದಾಗ. ಅದು ಇಷ್ಟ ಆಗಿ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡಿದ್ವಿ. ಈ ಭಾವಪ್ರೀತ ಅನ್ನೋದು ಹೆಸರಿಂದ, ಅದರ ಭಾವಪ್ರೀತ ಅರ್ಥ ಬಂದು ಬ್ರಹ್ಮಾಂಡದಿಂದ ಪ್ರೀತಿಸಲ್ಪಟ್ಟವರು ಅಂತ. ಸೊ ಹೆಸರು ಪ್ರೊಡಕ್ಷನ್ ಹೆಸರು. ಸೊ ಸಿನಿಮಾಗೆ ನಿಮ್ಮ ಪ್ರೀತಿ ಸಿಗೋ ಆಗ್ತಾನೆ ನಾವಿನ್ ಮೇಲೆ ಬರೋದು. ಸೊ ಆ ಹೆಸರನ್ನ ಇಟ್ಕೊಂಡೆ ಪ್ರೊಡಕ್ಷನ್ ಹೆಸರಿಗೆ. ಇನ್ನು ನಾನು ಬರೋ ಉದ್ದೇಶ ಏನಿತ್ತು ಅಂದರೆ ಅದೇನೋ ಗೊತ್ತಿಲ್ಲ, ನಂಟಿತ್ತಲ್ಲ ಅನೀಶ್ ಜೊತೆ, ಅದು ಹೇಳ್ಕೊಂಬಂತು. ಆದರೆ ಅವ್ರು ಹೀರೋ ಆದರೂ ನಾನು ಪ್ರೊಡ್ಯೂಸರ್ ಅದೇ, ಅಷ್ಟೇ ಡಿಫ್ರೆನ್ಸ್ ಇಷ್ಟೇ ಇರೋದು. ಆದರೆ ಸಿನಿಮಾಕ್ಕೆ ಬಂದೆ ಲಾಸ್ಟ್ಗೆ ಈ ರೀತಿ ಬಂದೆ. ಕ್ರಿಕೆಟ್ ಗ್ರೌಂಡ್ ಕಥೆನೇ ಇಲ್ಲ ಹಂಗಂತೇನಿಲ್ಲ, ಅದೇ ನೇಚರ್ ಒಂದು ಯೂನಿವರ್ಸ್ ಒಂದು ಇರುತ್ತಲ್ಲ, ಅದು ಅದೇ ಕರ್ಕೊಂಡ್ಬಂದಿದೆ. ಪಾತ್ರಗಳು ಹಂಗೆ ಸೃಷ್ಟಿಯಾಗಿದೆ ಅಷ್ಟೇ. ನಮಗೂ ಅದರಲ್ಲಿ ಕತೆಗೇನು ಸಂಬಂಧ ಇಲ್ಲ, ಸಿನಿಮಾ ಕತೆಗೂ ಅದಕ್ಕೂ. ಇಲ್ಲಿ ಒಬ್ಬೊಬ್ಬರು ಆರ್ಟಿಸ್ಟ್ ಬಗ್ಗೆ ಹೇಳೋದಕ್ಕಿಂತ ಎಲ್ಲರೂ ಅವ್ರವ್ರದ್ದು. ಈಗ ಸಿನಿಮಾ ಏನು ಅಂದರೆ ತಂದೆ ತಾಯಿ, ಇವಾಗ ನಮ್ಮ ತಂದೆ ತಾಯಿ ಆಗಲಿ ಒಬ್ರು ಜನ್ಮ ಕೊಡುವಾಗ ಹಿಂಗೆ ಇರಬೇಕು ಹಿಂಗೆ ಯಾರು ಪ್ಲ್ಯಾನ್ ಮಾಡ್ಕೊಳಲ್ಲ. ಸಿನಿಮಾನು ಹಂಗೆ ಕತೆ ಬಂದಾಗ ಈಗ ರಾಜೀವ್ ಸರ್ ಆಗಲಿ ಅವ್ರವ್ರ ಪಾತ್ರಕ್ಕೆ ಅವ್ರವ್ರ ಸಿನಿಮಾನೇ ತೊಗೊಂಡ್ಬಿಡ್ತಾರೆ. ಪಾತ್ರ ಅದು ಒಂದು ಕತೆ ಸೃಷ್ಟಿಯಾದ ಪಾತ್ರ, ಅದನ್ನು ಸಿನಿಮಾನೇ ಕೇಳುತ್ತೆ, ಅದು ಸಿನಿಮಾ ತಗೊಳ್ತದು. ಅದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ, ಈಗ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ನಿನ್ನೆ ಪ್ರವೀಣ್ ಅವ್ರ ಹತ್ರ ಹಂಚ್ಕೊಳ್ಳೋದು. ಈಗ ಸಕ್ಕರೆ ನಮ್ಗೆ ಹಸುವಾಗಿರುತ್ತೆ, 1 kg ಸಕ್ಕರೆ ಇಟ್ಟರೆ ಯಾರು ತಿನ್ನಕ್ಕಾಗಲ್ಲ. ಅದಕ್ಕೆ ಒಂದು kg ರವೆ, ಒಂದು ಸ್ವಲ್ಪ ಯಾಲಕ್ಕಿ, ಗೋಡಂಬಿ ಎಲ್ಲ ಹಾಕಿದ್ರೆ ಕೇಸರಿ ಬಾತ್ ಆಗುತ್ತೆ, 5 ಜನ ಹಂಚ್ಕೊಂಡು ತಿನ್ಬೋದು. ಸೊ ಸಿನಿಮಾನು ಹಂಗೆ, ಎಲ್ರು ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಸಿನಿಮಾ ಆ ಕೇಸರಿ ಬಾತ್ ಥರ ತೃಪ್ತಿ ಸಿಗುತ್ತೆ ನಮಗೆ. ಸೊ ಯಾವುದೇ ಸಿನಿಮಾ ಆಗಲಿ ಅದು ಒಟ್ಟಾಗಿ ಎಲ್ರದ್ದು ಹಾಕಿದಾಗ, ಯಾಕೆಂದ್ರೆ ಹಸುವಾದಾಗ ಬರೀ ಸಕ್ಕರೆ ತಿಂದ್ರೆ ಹೊಟ್ಟೆ ತುಂಬಲ್ವಲ್ಲ, ಅದಕ್ಕೆಲ್ಲ ಆ್ಯಡ್ ಮಾಡೋದಾಗ್ತಾನೆ ಕೇಸರಿ ಬಾತ್ ಆಗೋದು. ಸೇಮ್ ಸಿನಿಮಾ ಆಗಲಿ ಸಂಸಾರ ಆಗಲಿ ಎಲ್ಲ ಸೇರಿ ಅವ್ರವ್ರ ಪಾತ್ರ ಅವ್ರವ್ರು ನಿರ್ವಹಿಸಿದ್ರೆ ಚೆನ್ನಾಗೇ ಇರುತ್ತೆ ಕೇಸರಿ ಬಾತ್. ಸ್ಪೆಷಲ್ ಆಗಿ ಅಡುಗೆ ಮಾಡ್ತೀರಾ ಸರ್? ನನ್ಗೆ ಸ್ವಲ್ಪ ಬರುತ್ತೆ ಸರ್ ಅಡುಗೆ ಮಾಡ್ತೀನಿ, ಎಲ್ಲ ನಮ್ಮ ತಾಯಿ ಆಶೀರ್ವಾದ. ಈ ಫಸ್ಟ್ ಟೈಮ್ ಪ್ರೊಡಕ್ಷನ್, ಸೊ ಎಷ್ಟು ನಿಮಗೆ ಕಂಫರ್ಟಬಲ್ ಅನ್ನಿಸ್ತು ಸರ್? ಆ್ಯಕ್ಚುಲಿ ಸರ್ ತುಂಬ ಕಂಫರ್ಟ್ ಆಗೇ ಇದೆ ಸರ್. ನನಗೇನು ಒಂದು ಕಡೆನೂ ನನಗೆ ಏನು ಹಿಂಸೆ ಅನ್ನೋದೇ ಅನಿಸ್ಲಿಲ್ಲ ಸರ್. ತುಂಬ ಪ್ರೀತಿ ವಿಶ್ವಾಸದಿಂದಿದ್ರು. ಅದೇ ಸರ್ ಹೇಳ್ತೀನಲ್ಲ, ಒಬ್ಬರ ಮೇಲೂ ಒಂದು ಪಾಯಿಂಟ್ ಮಾಡೋ ಥರ ಇಲ್ಲ. ನಮ್ಮ ರಾಜೀವ್ ಕನಕಾಲ ಸರ್ ಆಗಲಿ, ರವಿ ಸರ್ ಆಗಲಿ, ಅವ್ರ ಪಾಪ ಇವ್ರದ್ದು ಮೆನ್ಷನ್ ಮಾಡ್ಬೇಕು. ರಾಜೀವ್ ಕನಕಾಲ ಸರ್ ಅವ್ರದ್ದು ಶೂಟಿಂಗು ಇನ್ನೊಂದು ಸ್ವಲ್ಪ ಇದೆ, ನಾಳೆ ಹೋಗ್ಬಿಡ್ತೀನಿ ನಾನು, ಇನ್ನೊಂದೆರಡು ಅವರ್ ಯೂಸ್ ಮಾಡ್ಕೊಬಿಡಿ ನನ್ನ, ಸುಮ್ಮನೆ ನಾಳೆ ಏನಕ್ಕೆ ಪೋಸ್ಟ್ಪೋನ್ ಮಾಡ್ತೀರಾ ಅದು ನಾರ್ಮಲ್ ಆಗಿ ಎಲ್ಲ ಆರ್ಟಿಸ್ಟ್ ಹೇಳಲ್ವಲ್ಲ ಸರ್. ಸೊ ಅವ್ರು ಟೈಮ್ ಕೊಟ್ಟು ಆದಷ್ಟು ಮುಗಿಸ್ಕೊಂಡ್ಬಿಡಿ ಇವತ್ತೇ ಅಂತ ಹೇಳೋಂಥ ಆರ್ಟಿಸ್ಟ್ ಸರ್ ಅವರು ರಾಜೀವ್ ಕನಕಾಲ. 2 ಟೇಕ್ ಮಾಡಿದ್ದೀವಿ ಸರ್ ನಾವು. 2 ಟೇಕ್ ಶೂಟಿಂಗ್ 2 ಟೇಕ್ ಮಾಡಿದ್ವಿ. ಅದಕ್ಕೆ ಅಷ್ಟೇ ಖರ್ಚು ಆಗಿದೆ. ಈಗ ನನ್ನ ಬರೀ ಅದೇ ಹೇಳಿದ್ನಲ್ಲ ಸರ್, ಅವ್ರನ್ನ ಬಿಟ್ಟೆ ನಾನು ಅವ್ರಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ದೀನಿ. ಸುಮಾರು ಕಲ್ತಿದ್ದೀರ ಅನ್ಸುತ್ತೆ. ಇಲ್ಲ ಸರ್, ಜೀವನ ಕಲಿಸಿದೆ ಸರ್. 40 ವರ್ಷದ ಜೀವನದಲ್ಲಿ ಕಲ್ತಿರೋದು. ಕರ್ನಾಟಕದ ನೀವು ಹೋಗ್ತಿದ್ರಿ ಇಂಡಿಯಾ ಮೇಲೆ, ಆಕ್ಟಿಂಗ್ ಯಾಕೆ ಮಾಡಲಿಲ್ಲ ಅಂತ? ಅವರು ಹೀರೋ ಆಗ್ಬೇಕು ಅಂತ ಇದ್ದವರು ಅನ್ಸುತ್ತೆ ಅಲ್ಲ ಸರ್. ಅವ್ರನ್ನ ಬಿಟ್ಟೆ ಹೈದರಾಬಾದ್ಗೆ ನಾನು ಈ ರೀತಿ ಲಾಸ್ಟಿಗೆ ನಾನೇ ಕರ್ಕೊಂಡು ಹೋಗ್ತಿದ್ದೀನಿ. ನಾನು ಅಂತ ಹೇಳಕ್ಕಾಗಲ್ಲ ಸರ್. ಅದು ದೇವರು ಒಂದು ಮಾಡಿರ್ತಾರೆ ಕತೆ. ಎಲ್ಲಿ ಇವಾಗ ಅನೀಶ್ ಹೆಂಗ್ ಕತೆ ಮಾಡಿರ್ತಾರೆ, ದೇವರು ಮನುಷ್ಯರ ಜೀವನದಲ್ಲಿ ಒಂದು ಕತೆ ಮಾಡಿರ್ತಾರೆ. ಅದಕ್ಕೆ ನಾನೊಂದು ಪಾತ್ರಧಾರಿ ಅಷ್ಟೇ ಸರ್. ನಮ್ಮ ಕನ್ಸ್ಟ್ರಕ್ಷನ್ ಬಿಸ್ನೆಸ್, ಫ್ಯಾಮಿಲಿ ಬಿಸ್ನೆಸ್ ಸರ್. ಸರ್ ಇಲ್ಲ, ನಮ್ ಕರ್ನಾಟಕ ಸರ್. ಹೈದರಾಬಾದ್ ನಾನು ಕರ್ಕೊಂಡು ಹೋಗಿದ್ದೀನಿ. ಈಗ
ಅಂದ್ರೆ ಅನೀಶ್ ಅವ್ರ ಡೆಬ್ಯೂ ಸಿನಿಮಾ ಇದು ತೆಲುಗುಲಿ. ನಾವು ಫಸ್ಟ್ ಲಾಂಚ್ ಆಗ್ಬೇಕಂತಿದ್ದು ತೆಲುಗು ಅಲ್ಲಿ. ಸೊ ಇಷ್ಟು ದಿವಸ ಜರ್ನಿ ಮಾಡಿ ನಾನೇ ಬರ್ಬೇಕಿತ್ತೇನೋ ತಿರ್ಗಿ ಕರ್ಕೊಂಡು ಹೋಗೋಕೆ, ಅದು ದೇವ್ರು ಬರ್ದಿರೋದು ಸರ್, ನಾನಂತ ಹೇಳ್ತಿಲ್ಲ. ಅದಕ್ಕೊಂದು ಕತೆ ಇದೆ ದೇವ್ರು. ಅನೀಶ್ ಅವರು ಹೈದರಾಬಾದ್ ಹೊರಟಾಗ ನಿಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಈ ಸರಿ ಈಗ ಪ್ರೊಡ್ಯೂಸರ್ ಆಗಿ ಬಂದಿದ್ದೀರಲ್ಲ, ಈಗ ಹೆಂಗಿತ್ತು ರೆಸ್ಪಾನ್ಸ್? ಈಗ ಚೆನ್ನಾಗಿದೆ ಸರ್. ನಮ್ಮ ಇಷ್ಟಪಟ್ಟಿದ್ದಕ್ಕೆ ಏನೋ ಪ್ರಯತ್ನ ಮಾಡಿ ಅನ್ನೋ ರೆಸ್ಪಾನ್ಸ್ ಇದೆ ಸರ್. ಮನೆ ಎಲ್ಲರ ಪ್ರೀತಿ ವಿಶ್ವಾಸ ಇದೆ ಸರ್. ನಿಮ್ಮ ಈ ಪ್ರೊಡಕ್ಷನ್ ಲೈನಪ್ ಹೇಗಿರುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಸರ್ ಈಗ ನೀವೇ ನೋಡಿದ್ರಿ ಸರ್, ಒಂದು ಸಾಂಗ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತು ಸಿನಿಮಾ ಎಷ್ಟು ಅದಕ್ಕೆ ಅನೀಶ್ ಅವ್ರ ಪಾಪ ಬೇಡ ಬೇಡ ಅಂದ್ರು ನಾನು, ಯಾಕೆಂದ್ರೆ ಸಿನಿಮಾ ಅಂದ್ಮೇಲೆ ಅದು ಏನ್ ಕೇಳುತ್ತೋ ಅದು ಕೊಡ್ಬೇಕು ಸರ್. ನಾವ್ ಎಲ್ಲಿ ಕಟ್ ಮಾಡ್ತೀವೋ ಆ ಕಟಿಂಗ್ ಇಲ್ಲಿ ಕಾಣಿಸ್ಬಿಡುತ್ತೆ, ನಾವ್ ಹೇಳೋದೇ ಬೇಕಿಲ್ಲ. ನನ್ನ ಪ್ರಕಾರ ತುಂಬಾ ಚೆನ್ನಾಗಿದೆ ಅನ್ಕೊಂಡಿದೀನಿ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ಬೇಕು ನೀವು. ಅದೇ ಸರ್, ದೊಡ್ಡದಾಗೆ ಮಾಡ್ಬೇಕಂದಿದೀವಿ ಸರ್. ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇದ್ರೆ ದೊಡ್ಡದಾಗುತ್ತೆ. ಮುಂದಿನ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಖಂಡಿತ ಮಾಡ್ತೀನಿ ಸರ್, ಮಾಡ್ಬೇಕಂತಿದ್ದೀವಿ. ತಿರ್ಗಾ ಜೊತೆಯಲ್ಲಿ ಇನ್ನು ಬೇರೆಯವ್ರ ಜೊತೆನೂ ಮಾಡೋ ಉದ್ದೇಶನೂ ಇದೆ. ದೇವ್ರ ಹೆಂಗ್ ಕೈಗೆ ತರ ಅದ್ರ ಮೇಲೆ ಇನ್ನೂ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ತೀವಿ. 2 ವರ್ಷ ಆದ್ಮೇಲೆ ಇನ್ನೊಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಅನೀಶ್ ಸರ್ ಮತ್ತೆ ವಿಜಯ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬರೀ ಕನ್ನಡದಲ್ಲ 2 ಲ್ಯಾಂಗ್ವೇಜಲ್ಲಿ ನನಗೆ ಈ ಥರ ಅವಕಾಶ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳ್ತಾರೆ ಸರ್ ತುಂಬ ಒಳ್ಳೆಯವರು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ ದೇವ್ರಂತ ಮನುಷ್ಯ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಜೊತೆ ಇನ್ನೂವರೆಗೂ ಎವ್ರಿ ಟೈಮ್ ಮಾತಾಡುವಾಗ 4 ಲೈನ್ಗಿಂತ ಹೆಚ್ಚಿಗೆ ಮಾತಾಡಲ್ಲ ಅವರು. ಬರೀ ಹುಮ್ಮ. ಸೊ ಇಸ್ ವೆರಿ ರೆಸ್ಪೆಕ್ಟ್ಫುಲ್ ಟು ಎವ್ರಿ ಒನ್. ಸೊ ನೀವು ಬೆಳಿಬೇಕು ಸರ್ ಇಂಡಸ್ಟ್ರಿಯಲ್ಲಿ, ನಿಮ್ಮ ಬ್ಯಾನರೆಲ್ಲ ಇನ್ನೂ ಸ್ವಲ್ಪ ಸಿನಿಮಾ ಮಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಅನೀಶ್ ಸರ್, ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮುಂಚೆನೂ ಕೂಡ ನಾನು ಅವರಿಗೆ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದೆ, ಮೇಲೆಲ್ಲ ಮಾಡ್ತಾ ಇದ್ದೆ ನನ್ನ ಪಿಕ್ಚರ್ಸ್ನ. ಆವಾಗ ಅವಕಾಶ ಸಿಗಲಿಲ್ಲ, ಬಟ್ ಇವಾಗ ನನಗೆ 2 ಲ್ಯಾಂಗ್ವೇಜಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಸ್ ವೆರಿ ಕ್ರಿಯೇಟಿವ್, ಈಸ್ ವೆರಿ, ಅವ್ರಿಗೆ ಮೂವಿ ಮೇಲೆ ತುಂಬ ಡೆಡಿಕೇಶನ್ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೇರೆ ಸಿನಿಮಾದಲ್ಲೆಲ್ಲ ಡೈರೆಕ್ಟರ್ಸು ಬರೀ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ, ಎಷ್ಟು ಕೋಪ ಇರುತ್ತೆ. ಬಟ್ ಅನೀಶ್ ಸರ್ ನಿಜ ಹೇಳಬೇಕು ಅಂದರೆ, ನಾನು ಒಂದು 5-10 ನಿಮಿಷ ಲೇಟೆಲ್ಲ ಆದರೆ ಬೇರೆ ಸಿನಿಮಾದಲ್ಲಿ ಫುಲ್ ಡೈರೆಕ್ಟರ್ ಮುಖದಲ್ಲಿ ಕೋಪ ಕಾಣುತ್ತೆ. ಬಟ್ ಈ ಸೋ ಆರಾಮಾಗಿ ಕೂಲಾಗಿ ಎಲ್ಲರದ್ದು ಪ್ರೆಷರ್ ಇಟ್ಕೋಬೇಕು. ಆಮೇಲೆ 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಬೇಕು, ತೆಲುಗು ಮತ್ತು ಕನ್ನಡ. ಬಟ್ ಈಸ್ ವೆರಿ ಕಾಮ್, ವೆರಿ ಸ್ವೀಟ್ ಪರ್ಸನ್. ನನಗೆ ಇನ್ನೂವರೆಗೂ ಅವ್ರ ಹತ್ರ ನಾನು ಡೈರೆಕ್ಟರ್ ಹತ್ರ ಬಯಸ್ಕೊಂಡಿಲ್ಲ. ಸೊ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ, ತೆಲುಗುದಲ್ಲಿ ಹೇಳ್ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ರಾಜೀವ್ ಸರ್, ಇಟ್ಸ್ ಮೈ ಆನರ್ ಟು ಬಿ ವರ್ಕಿಂಗ್ ವಿತ್ ಯು. ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ನಾನು ಮಾಡುವಾಗ ನನಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು. ಫಸ್ಟ್ ಡೇ ಸೆಟ್ಟಿಗೆ ಹೋದಾಗ ಸ್ವಲ್ಪ ಹೆದರಿಕೆ ಎಲ್ಲ ಇತ್ತು. ಬಟ್ ಸರ್ ಇಸ್ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್, ವೆರಿ ಸ್ವೀಟ್. ಅವರು ಕೂಡ ಅವ್ರು ತೆಲುಗು ಬರ್ತಾ ಇತ್ತು. ಸೊ ಆ ಥರ ಮಾಡು, ಈ ಥರ ಮಾಡು ಅಂತ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ತುಂಬ ತಿನ್ನೋಕ್ಕೆಲ್ಲ ತುಂಬ ಕಳಿಸ್ತಾ ಇದ್ರು, ಸ್ವೀಟ್ಸು, ನಾನ್ ವೆಜ್ಜು, ಫುಡ್ಡು. ಶೂಟಿಂಗ್ ಸ್ಟಾರ್ಟ್ ಆದಾಗ ಏನು ರೇಟ್ ಇತ್ತು, ಬರ್ತಾ ಒಂದು ಅರ್ಧ kg, 1 kg, 1.5 kg ಜಾಸ್ತಿ ಆಗ್ತಾನೇ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಟ್ಯ ಸರ್ ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ನಾಟ್ಯ ಸರ್ ಆ್ಯಕ್ಟ್ ಮಾಡುವಾಗ ಅವ್ರ ಜೊತೆ ನಿಂತ್ಕೊಂಡಾಗ ಅವ್ರು ಎಷ್ಟು ಚೆನ್ನಾಗಿ ಕಾಮಿಡಿ ಟೈಮಿಂಗು, ಹ್ಯೂಮರ್ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಕಂಟ್ರೋಲ್ ಮಾಡ್ಕೊತಾ ಇದ್ದೆ ನಾನು ನಗೋದು. ಅಷ್ಟು ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ತುಂಬ ಥ್ಯಾಂಕ್ ಯು. ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು ಸರ್. 2 ಕನ್ನಡ ಸಿನಿಮಾ ಆದಮೇಲೆ ತಮಿಳ್ ಮಾಡಿದೆ, ಆಮೇಲೆ ಒಂದು ಹಿಂದಿ ಸಿನಿಮಾ ಮಾಡಿದ್ದೀನಿ. ಅದು ರವಿರಾಜ್ ಸರ್ ಪ್ರೊಡ್ಯೂಸರು, ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ ಪ್ರೊಡ್ಯೂಸರು, ಶ್ರೇಯಸ್ ತಲ್ಪಡಿ ಹೀರೋ. ಹಿಂದಿ ಸಿನಿಮಾ ಅದು ಕಂಪ್ಲೀಟ್ ಆಗಿದೆ, ಇನ್ನು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಅದಾದಮೇಲೆ ತಮಿಳ್ ಸಿನಿಮಾ ಮಾಡಿದೆ, ಅದಾದಮೇಲೆ ಇದು ತೆಲುಗು ಅಂತ. ನಿಮ್ಮ ಲೈನಪ್ಪಲ್ಲಿ ಬಿಸಿ ಇದೆ ಸಿನಿಮಾ. ಹಾಂ ಸರ್. ಸೊ ಈ ಸಿನಿಮಾ ನಿಮ್ಗೆ ಎಷ್ಟು ಇಂಪಾರ್ಟೆನ್ಸು ಮತ್ತು ಎಷ್ಟು ಚಾಲೆಂಜಿಂಗ್ ಆಗಿದೆ? ಈ ಸಿನಿಮಾದಲ್ಲಿ ನಾನು ಒಂದು ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡಿದ್ದೀನಿ. 2 ಶೇಡ್ ಬರುತ್ತೆ, ಒಂದು ಪ್ರೊಫೆಷನಲಿ ಫಿಸಿಯೋಥೆರಪಿಸ್ಟ್ ಆ್ಯಂಡ್ ಪರ್ಸನಲಿ ಬಂದರೆ ಐ ಆಮ್ ವೆರಿ ಗರ್ಲ್ ನೆಕ್ಸ್ಟ್ ಥರ ಹುಡುಗಿ. ಸೊ ಚಾಲೆಂಜಿಂಗ್ ಏನು ಇತ್ತು ಅಂದರೆ ಪಾತ್ರ ಮಾಡುವಾಗ ಎಲ್ಲ ಅನೀಶ್ ಸರ್ ತುಂಬ ಹೆಲ್ಪ್ ಮಾಡೋದು, ಎಲ್ಲರೂ ತುಂಬ ಹೆಲ್ಪ್ ಮಾಡೋದು, ತುಂಬ ಈಸಿ ಆಯಿತು. ಬಟ್ ತೆಲುಗು ಡೈಲಾಗ್ಗಳು ಸ್ವಲ್ಪ ಕಷ್ಟ ಇತ್ತು. ಬಟ್ ಎವ್ರಿವನ್ ಹೆಲ್ಪ್ ಮೀ ಆ್ಯಂಡ್ Please come to theatres and bless our team and bless me also. That is for today, my Kannada.
but next time I'll definitely speak better in Kannada. No, you can ask. Super. See, why I was waiting for me to call you, no? Because No, whatever I wanted to tell about the movie, she started telling each and everything. producer told everything. Producer sir, he took certain things away. So, Natya sir, he took away. And Ravi sir, where is Ravi sir? Sir, మీరు అక్కడ కూర్చుంటారా సార్ మీరు ఇటు రావాలి కమ్ ప్లీజ్ 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 I had Ravi Bhatt garu, so thanks sir. While acting, see, when you feel, when you act with good actors, you have the privilege. So thanks, I had a nice privilege with you. So again, Malli, sorry, Telugu chestam. After so many months, I've seen you again, so I felt very happy. So thanks. Yeah, you wanted to ask me. It is very good. Good. Very good. Junior NTR sir ಹೇಗಿದ್ದಾರೆ ಸರ್? Junior NTR is also ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ದಾರೆ. ಕರೆಕ್ಟ್. ಚೆನ್ನಾಗಿದ್ದಾರೆ. ಓಕೆ. ಇನ್ನೊಬ್ರ ಬಗ್ಗೆ ಕೇಳಿದ್ರು. ಬಿಕಾಸ್ ನಾನು ಆಂಕರ್ ಆಗಿರೋದ್ರಿಂದ. ಸುಮಾ ಮೇಡಮ್ ಹೇಗಿದ್ದಾರೆ ಸರ್? ತುಂಬಾ ಚೆನ್ನಾಗಿದ್ದಾರೆ. She is now right in Bangalore. ಓ, ನೀವು ಕರ್ಕೊಂಡ್ ಬರ್ಬೇಕು ತಾನೆ. No, but she has come on her some other work. Yeah, she is visiting her cousin. So ಓಕೆ, ಕಮಿಂಗ್ ಬ್ಯಾಕ್ ಟು ಸಿನಿಮಾ. ಈ ಪಾತ್ರದ ಬಗ್ಗೆ, ಈ ಸಿನಿಮಾ ಬಗ್ಗೆ, ತಂಡದ ಬಗ್ಗೆ ಹೇಳೋದಾದ್ರೆ, ಒಂದು ಒಳ್ಳೆ ಸಿನಿಮಾ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ. ನಮ್ಗೆಲ್ಲ ಬಹಳ ಖುಷಿ. ತುಂಬಾ ವರ್ಷ ಮುಂಚೆನೆ ನೀವು ಬರ್ಬೇಕಾಗಿತ್ತು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಆಗ್ತಾ ಇದ್ದೀರಾ ಸರ್, ಏನ್ ಹೇಳ್ತೀರಾ? I am really blessed, and I should thank Bhavaprita Productions and producer Vijay Reddy garu, such a nice man, where I could meet such nice people. And to this Kannada industry where I have entered, to this my character to happen this, that is Mr. Anish. Thank you Anish, love you, because I've acted in probably 225 movies or so. I've worked with different directors, different tastes and different directors and different languages also, Indian, even Tamil also I've worked. But this man, there, you know Mr. Rajmouli, right? Yeah. Jakana. Everybody knows him. I call him Jakana. So that man, he changed my course. I was in television. I was busy in television. So he changed my direction towards movie. So, and he has given me a beautiful student number 1, and then Sai and Vikramarkudu, variations of characters for me. Like that, in Kannada, I feel Anish as my Rajmouli. No, I'm not trying to praise you or lift you. That is my sincere feeling, because to get me into Kannada industry, someone has changed my direction. You know, you have to feel that my gratitude is that towards you. So take my sincere gratitude. Please accept that. And coming to this particular movie, I've met so many nice people. You know, Harsha sir, DOP. Every day he used to work. He used to come. He used to be in his own sweet little this thing. Okay, right. Okay, here, move. Okay. Anish used to come. Harsha, you're ready? Sir, I. No, brother. Nandisha. Nandisha is there. That's why I took his name. So, and Nandish ji, and sorry, మిగతా వాళ్ళ పేరు తెలియదు. So, అలాగే నాగార్జున శర్మ గారు, sir, your song is, you just snapped away my legs. Super, fantastic. Nice lyrics and the tune. Anand sir, definitely. నా సినిమా కూడా, I mean, sorry, ఏమనుకోకండి మధ్యలో తిరిగి వస్తుంది. నా సినిమా కూడా, to my movie and my son's movie also, you're going to be a music director very shortly. So, fantastic music. So, even this man, like OTP, this is over torture and pressure. This man created pressure. That man, Mr. Anand,
he tortured me. Torture. Yeah, they made me sing a few lines for this movie. I said, hey, I don't know even if I can sing in the bathroom. You want me to sing here? What is this? This man says, Anna, no, padesta Anna. Anna, no problem Anna, come on. That man says, sir, very good sir, okay, ready. I don't know, basically I don't have sense at all. No rhythm, nothing. They used to say, God, one more. And I felt so bad. At least I should have learned this art also. But in this process, I have learned a little bit from Anand sir. So thank you, Anandji. Thank you very much. And Natya Ranga garu, when he performs, in this one particular clip is there. Trailer, you might have seen all the trailer clips. Yeah, when I shoot, he runs and jumps from the parapet wall also. I was there in that particular location. He ran in such a speed and he jumped from the parapet wall on the roadside. So, and whenever I see, vehicle also passed. It was almost near the road. So, vehicle also passed. But that man is very good performer. And whenever he comes late, he gives the same expression. Anish knows his art very much, sir. Because I worked nearly 225 films. In that, say 150 to 175 different directors, different genres and different generations of directors have worked. So I know how they work. Certain people have only certain skills, only direction. Some people, they only can have script knowledge. Certain people, they don't have short division. They can't do much of it. They are dependent on the DOP. But this man, he writes his script. He directs. He even has the knowledge of blocking, framing sense. He even has the editing sense. Here only he will edit, not before going to the edit table. He edits here itself. He has the music sense. I was astonished. Oh man, this man has so much of abundance of knowledge and talent. And definitely, after this movie, I wish and I bless him that he reaches to next level. Where when I call Sir Anish, who is this? I wish. See, I sincerely wish it to happen. He has to become so busy. So it was fantastic, mind-blowing, the whole new world of Kantara. And definitely Rishabh Shetty garu will definitely get National Award again for Best Actor. And for Director also he should get. So that good and great movie it is. And the actors also, they performed really good, superb, fantastic. Even that Gulshan Devai garu and Rukmini Vasant, she also performed immensely superb. And both the comedians, father and son, beautifully, they performed really great. Close friend, cricket ಆಗ್ಬೇಕಂತ ಟ್ರೈ ಮಾಡಿದ್ವಿ, ಆಗಲಿಲ್ಲ, ಮಿಸ್ ಹೊಡೆದ್ವಿ. ಇಬ್ಬರು HL ಗ್ರೌಂಡ್ NL ಗ್ರೌಂಡಲ್ಲಿ ನಾವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ನಾನು ವೈಟ್ ಫೀಲ್ಡಿಂದ ಬರ್ತಿದ್ದೆ, ಇವರು ಭಾರತದಿಂದ. ಅಲ್ಲಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಅದೇ ಹೇಳಿ, ನಾನು ತುಂಬ ಪ್ರೆಸ್ ಮೀಟಲ್ಲಿ ಓದು ಬರೋದಲ್ಲೆಲ್ಲ ತುಂಬ ವೀಕು. ಸಿನಿಮಾ ಇಂಡಸ್ಟ್ರಿಗೆ ಅದು ಬೇಕಾಗಿರ್ಲಿಲ್ಲ ಅಂತ ಒಂದು ಗೊತ್ತಿತ್ತು, ಒಂದು ಆ್ಯಕ್ಟಿಂಗ್ ಇದೆಲ್ಲ. ಸೊ ಅವಾಗ ಇಲ್ಲ ಮಾಡ್ಲಿಂಗ್ ಮಾಡ್ಬಿಡ್ತೀನಿ ಅದು. ಮಾಡ್ಲಿಂಗ್ ಯಾವ ಕಾಲೇಜ್ ಕರೆಕ್ಟ್ ಅಂದಾಗ ಬಾಲ್ವಿನ್ ಸಜೆಸ್ಟ್ ಮಾಡಿದ್ರು. ಈ ವಾಸ್ ಅ ಸೀನಿಯರ್ ಟು ಮೀ. ಸೊ ನಾನು ಎಂಟ್ರಿ ಕೊಟ್ಟಿದ್ದು ಅವ್ರ ಎಕ್ಸಿಟ್ ಇತ್ತು ಅಲ್ಲಿ ಕಾಲೇಜಲ್ಲಿ. ಅಲ್ಲಿಂದ ಹೋಗ್ತಾ 3 ಸೆಮಿಸ್ಟರ್ ಆದ್ಮೇಲೆ ಅನ್ಸಿದ್ದು ಯಾಕೋ ಓದೋದು ಅರ್ಥ ಇರಲಿಲ್ಲ. ನಮ್ಮ ಅಪ್ಪ ದುಡ್ಡು ಸುಮ್ಮನೆ ವೇಸ್ಟ್ ಮಾಡ್ತಿದ್ದೆ, ಫೀಸ್ ಎವ್ರಿ ಸೆಮಿಸ್ಟರ್ ಕಟ್ಟಿ 3ನೇ ಸೆಮಿಸ್ಟರ್ ಕಟ್ಟೋವಾಗ ಐ ಟೋಲ್ಡ್ ಅಪ್ಪ, ಫೋನ್ ಮಾಡ್ತಾ ಇದ್ದೆ, ಲೈನಲ್ಲಿ ನಿಂತಿದ್ದೆ, ಸೆಮಿಸ್ಟರ್ ಫೀಸ್ ಕಟ್ಟಬೇಕು. ಐ ಥಿಂಕ್ 20,000 ಏನೋ ಇತ್ತು. ಯಾಕೋ ವೇಸ್ಟ್ ಮಾಡ್ತಾ ಇದ್ದೀನಿ ಅನಿಸ್ತು. ತುಂಬ ಚಿಕ್ಕವಾಗಿ ಅನಿಸ್ತು, ಇನ್ನೂ ಉಳಿಸ್ತಾ ಇದ್ದೆ ದುಡ್ಡು ನಮ್ಮ ಅಪ್ಪಂದು. ಬಟ್ ಈ ಟೈಮಲ್ಲಿ ಅನಿಸ್ತು, ಹೋಗ್ಬಿಟ್ಟು ಕುತ್ಕೊಂಡು ಕೇಳಿದೆ, ಅಪ್ಪ ಯಾಕೋ ವೇಸ್ಟ್ ಅಂತ. ಏನಾಗ್ತೀಯೋ, ಹೀರೋ ಆಗ್ತೀನಿ ಅಂದರು. ಒಂದು ನಕ್ಬಿಟ್ಟು, ಹೆಂಗೋ ಆಗ್ತೀಯ, ಯಾರು ಇದ್ದಾರೆ ನಮ್ಮ ಮನೇಲಿ? ಇಲ್ಲಪ್ಪ ಆಗ್ತೀನಿ, ನಾನು ಆಗ್ತೀನಿ ಅಂದೆ. ಸೊ ಸಪೋರ್ಟ್ ಮಾಡಿದ್ರೆ ಬೇಗ ಆಗ್ತೀನಿ, ಇಲ್ಲ ಅಂದರೆ ಹೆಂಗೋ ರೋಡಲ್ಲಿ ಇದ್ದಾದ್ರೂ ಆಗ್ತೀನಿ ಅನ್ನೋ ಥರ. ಸೊ ವಿಜಯ್ ಹೀರೋ ಆಗ್ಬಿಡೋಣ ಬಾ ಅಂತ.
ಹೌದಾ ಒಳ್ಳೆ ಡರ್ಲಿಂಗ್ ಒಳ್ಳೆ ಐಡಿಯಾ ಆಗ್ಬಿಡೋಣ ಅಂದ್ರೆ ಅವರು ಹೋಗ್ಬಿಡೋಣ ಹೈದ್ರಾಬಾದ್ಗೆ ಅವ್ನು ಡೇಟ್ ಫಿಕ್ಸ್ ಮಾಡಿದ್ವಿ ನೆಕ್ಸ್ಟ್ ಮಂತ್ ಹೋಗ್ಬಿಡೋಣ ಹೈದ್ರಾಬಾದ್ಗೆ ಅಂತೆಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ. ನಾನು ಮನೇಲಿ ಹೇಳ್ಬಿಟ್ಟು ಕಿತ್ತಾಡಿ ರೆಡಿ ಮಾಡ್ಕೊಂಡು ಡೇಟ್ ಹತ್ರ ಬರ್ತೇನೆ. ಡರ್ಲಿಂಗ್ ಅಂದ್ರೆ ಎಲ್ಲಿ ಡರ್ಲಿಂಗ್ ಕೈ ಕೊಟ್ಬಿಡೋದ. ನಾನು ಒಬ್ಬನೇ ಹೋಗಿದ್ದೆ ಹೈದ್ರಾಬಾದ್ಗೆ. ನನಗೆ ನಮ್ಮ ಮನೇಲಿ ಏನಿದೆ ವಿಜಯ್ ಬರ್ತಾರೆ, ನಾನು ವಿಜಯ್ ಇರ್ತೀವಿ, ಒಂದು ಫ್ಲಾಟ್ ಮಾಡ್ಕೊಂಡಿರ್ತೀವಿ, ಆಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗ್ತೀವಿ, ಅದೆಲ್ಲ ಹೇಳ್ಬಿಟ್ಟಿದ್ದೆ, ಬಿಲ್ಡಪ್ ಕೊಟ್ಬಿಟ್ಟಿದೆ. ಅಣ್ಣ ನೋಡಿದ್ರೆ ಲಾಸ್ಟ್ ಮಿನಿಟ್ನಲ್ಲಿ ಕೈ ಕೊಟ್ಟರು. ಸೊ ಒಬ್ಬನೇ ಹೋದೆ. ಸೊ ಅಲ್ಲಿ ಹೋಗಿದ್ದ ಅದೆಲ್ಲ ಪ್ರಯತ್ನಗಳು ಅದೆಲ್ಲ ನಿಮ್ಗೆಲ್ಲ ಗೊತ್ತಿರೋದೆ. ಅದೆಲ್ಲ ಆ ಜರ್ನಿ ಎಲ್ಲ ಆದ ನಂತರ ಅವಾಗ ನನ್ನ ಸಿನಿಮಾಗೆ ಪ್ರೀಮಿಯರ್ ಶೋಸ್ ಬರ್ತಿದ್ರು, ಸಿಗ್ತಿದ್ರು, ಎಲ್ಲ ಆದ್ಮೇಲೆ ಒಂದಿನ ನನಗೆ ಫೋನ್ ಮಾಡಿದ್ರು, ಡರ್ಲಿಂಗ್ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ದೀನಿ ಅಂದು ಕೂಡಲೇ ನಾನು ಶಾಕ್ ಆಯ್ತು. ಜಿ ಏನು ಸಡನ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಅಂತ. ಡರ್ಲಿಂಗ್ ಇದು ಇಲ್ಲಿ ಅಂದರೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ, ಆಗು ಹೋಗುಗಳು ನಾವು ಪಟ್ಟಿರೋ ಎಲ್ಲ ಇದು ಮಾಡಿದೆ. ಅವ್ರು ಒಂದೇ ಹೇಳಿದ್ರು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಆಗುತ್ತೆ ಅಂದಾಗ. ಸೊ ಹಂಗೆ ಮೈಸೂರು ಯೂಶಲಿ ಹೋಗ್ತಿರ್ತೀವಿ. ಸೊ ಹೋಗಿ ಅಮ್ಮ ದರ್ಶನ ಪಡ್ಕೊಂಡು ಹೋಗುವಾಗ ಈ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದೆ, ತುಂಬಾ ಇಷ್ಟ ಆಯ್ತು. ಹಿಂಗೆ ಹೋಗ್ತಾ ಅದು ಇಟ್ ವಾಸ್ ಓನ್ಲಿ 1 ಲ್ಯಾಂಗ್ವೇಜ್ ಫಿಲ್ಮ್. ಬರ್ತಾ ವಿಜಯ್ ವಾಸ್ ಲೈಕ್ 3 ಲ್ಯಾಂಗ್ವೇಜ್ ಮಾಡ್ಬಿಡೋಣ ಅಂದ್ರು. ಅಡ ಒಂದೇ ಕಷ್ಟ, 3 ಲ್ಯಾಂಗ್ವೇಜ್ ಡಬ್ ಅಂದ್ರೆ ಈಸಿ. ಆಫ್ಟರ್ ಕಂಪ್ಲೀಟಿಂಗ್ 1 ಪ್ರಾಜೆಕ್ಟ್ ಡಬ್ ಮಾಡ್ಬಿಡ್ಬೋದು ಅನ್ನೋದು. ಮತ್ತೆ ನೀವು ತೆಲುಗು ಸ್ಟ್ರೈಟ್ ಹಾಕಿ ಮಾಡ್ತಿದ್ರೆ ಅಂದ್ರೆ ತುಂಬಾ ದುಡ್ಡು ಕಳೆದಿದ್ದೀನಿ ಸರ್. ಅಲ್ಲೂ ಎತ್ಕೊಂಡ್ಬರ್ಬೇಕು. ಬಟ್ ಹೈದ್ರಾಬಾದಲ್ಲಿ ಬಡ್ಡಿ ಸಮೇತ ಎತ್ಕೊಂಡ್ಬರೋದು ತುಂಬಾ ಇದೆ ಅಲ್ಲಿನೂ. ಸೊ ಸ್ಟ್ರೈಟೇ ಮಾಡಬೇಕು ಅನ್ನೋದು ಒಂದಿತ್ತು ನನ್ನ ಮೈಂಡಲ್ಲಿ. ಸೊ ಸ್ಟ್ರೈಟ್ ಮಾಡಿದಾಗ ಸೊ ಅಲ್ಲಿಂದ ಜರ್ನಿ ಆಯಿತು. ಆ್ಯಂಡ್ ಈ ಸಪೋರ್ಟೆಡ್ ಮೀ ಎವ್ರಿ ವೇ. ಹಿಂಗೆ ಮಾಡೋಣ, ಇದು ಅದು ಮಾಡೋಣ, ಎಲ್ಲವೂ ಫ್ರೀಡಮ್ ಕೊಟ್ಟರು. ನಾನು ಈಗ ಹೇಳ್ತೀರಲ್ಲ, ಈ ಸಿನಿಮಾಲಿ ಏನಾದರೂ ನೆಗೆಟಿವ್ ಆದರೂ ಅದು ಅನೀಶೇ ಕಾರಣ. ಹೋಲ್ ಅಂಡ್ ಸೋಲ್ ಇಸ್ ಅನೀಶ್. ಪಾಸಿಟಿವ್ ಆದರೂ ಹೋಲ್ ಅಂಡ್ ಸೋಲ್ ಇಸ್ ಅನೀಶ್. ಬಿಕಾಸ್ ಹಿ ಹಸ್ ಗಿವನ್ ಎವ್ರಿಥಿಂಗ್. ನಿಮ್ಗೆ ಫ್ರೇಮ್ ಬೇಕಾಗಿರೋದು ಕೊಟ್ಟಾಗ, ನಿಮ್ಗೆ ಶೂಟಿಂಗ್ ಏನು ಬೇಕಾಗಿರೋದು ಕೊಟ್ಟಾಗ, ಎಲ್ಲವೂ ಕೊಟ್ಟಾಗ ಏನಿದೆ ನಂಬಿಕೆ ಕೊಟ್ಟಿದ್ದಾರೆ. ಅದು ನಂಬಿಕೆ ಉಳಿಸ್ಕೊಂಡು ನಾನು ಯಾವತ್ತೂ ವಿಜಯ್ ಹೇಳ್ತಿದ್ದೆ, ಡರ್ಲಿಂಗ್ ನೀನು ಕಾಲರ್ ಎತ್ತಾಕೊಂಡು ಹೋಗೋ ಸಿನಿಮಾನೇ ನಾನು ತೆಗಿಯೋದು. ಏನಪ್ಪ ಇಂಥ ಸಿನಿಮಾ ತೆಗೆದುಬಿಟ್ಟೆ ಅಂತ ನೀನು ಯಾರಿಗೂ ಹೇಳಲ್ಲ. ಅದು ಇವತ್ತು ಈ ವೇದಿಕೆ ಹೇಳ್ತಾ ಇದ್ದೀನಿ. ನೀನು ವಾಟ್ ಎವರ್ ದ ಇರ್ರೆಸ್ಪೆಕ್ಟ್ ಆಫ್ ರಿಸಲ್ಟ್ ಏರಿಯಲ್ಲಿ ತಿರುಗ್ತಿದವಾಗ ಕಾಲರ್ ಎತ್ತಾಕೊಂಡೆ ಇದು ಕಡೆ ನಾನು ಮಾಡಿರೋ ಸಿನಿಮಾ 4 ಜನಕ್ಕೆ ಅದು ಪ್ರೌಡಾಗಿ ಹೇಳ್ಕೊಂಡು. ನಾನು ಆಲ್ವೇಸ್ ಪ್ರೊಡ್ಯೂಸರ್ ಫಿಲ್ಮ್ ಪ್ರೌಡಾಗಿ. ಕೆಲವರು ಕಾಲು ಎಳೆಯೋರು ತುಂಬ ಇರ್ತಾರೆ ಮಾಡೋದು. ಏನು ಸಿನಿಮಾ ಇಂಡಸ್ಟ್ರಿನ ಹಿಂಗಾಗ್ತಿದೆ, ಏನು ಮಾಡಿಬಿಡ್ತೀರಾ. ಏನು ಮಾಡಿದೀವಿ ಅನ್ನೋದು ಎಲ್ಲರೂ ಯಾರ್ಯಾರು ಕಾಲ ಎಳಿತಾರಲ್ಲ ಅವ್ರಿಗೆಲ್ಲ ಉತ್ತರ ಸಿನಿಮಾ ರಿಲೀಸ್ ಆದ್ಮೇಲೆ ಅಂತೀನಿ ನಾನು. ಸೊ ಕಾಲರ್ ಎತ್ತಾಕೊಡೋ ಸಿನಿಮಾನೇ ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ ನಾನು. ಸೊ ಕತೆ ಅಂತ ಬಂದಾಗ ಈ ಲವ್ OTP ತುಂಬ ಇದ್ದಾಗ ಅರವಿಂದ್ ಸ್ವಾಮಿ ಬಿಫೋರ್ ನಾನು ಬರ್ಕೊಂಡಿದ್ದೆ. ತುಂಬ ಎಕ್ಸೈಟ್ಮೆಂಟ್ ಕೊಟ್ಟಂತ ಸಿನಿಮಾ. ಮೇಲ್ನೋಟಕ್ಕೆ ಲವ್ ಸ್ಟೋರಿ ಅಲ್ವಾ ಅನೀಶ್, ಎಷ್ಟು ಲವ್ ಸ್ಟೋರಿ ಬಂದಿಲ್ಲ, ಏನು ಆ ಥರ ಎಕ್ಸೈಟ್ಮೆಂಟ್ ನಿನಗೆ ಅಂದರೆ ಎಸ್ ಇಟ್ಸ್ ಎ ಲವ್ ಸ್ಟೋರಿ. ಬಟ್ ದ ವೇ ಐ ಹ್ಯಾವ್ ಶೋನ್ ದ ಲವ್ ಸ್ಟೋರಿ ಯಾರು ತೋರಿಸಿಲ್ಲ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ನಾನು ತಗೊಂಡಿರೋ ಒಂದು ಸೀನ್ಸ್ ಆಗಿರ್ಬೋದು, ಬರ್ದಿರೋ ಒಂದು ಇದು ಹೀರೋ ಪಡುವಂಥ ಒಂದು ಸ್ಟ್ರಗಲ್ ಎಲ್ಲವೂ ಫನ್ ರೂಪದಲ್ಲಿ ಹೇಳ್ಕೊಂಡು ಹೋಗಿ ಐ ಹ್ಯಾವ್ ಗಿವನ್ 1 ಡಿಫ್ರೆಂಟ್ ಕೈಂಡ್ ಆಫ್ ಲವ್ ಸ್ಟೋರಿ. ಇದು ನಾನು ತೀರಾ ಹೇಳಿದ್ರು ನಾಳೆ ದಿನ ನೀವೆಲ್ಲ ಪ್ರೆಸ್ ಅವರು ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡಿದಾದ್ಮೇಲೆ ಈ ರಿಪೋರ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಒಬ್ಬನೇ ಕೂತ್ಕೊಂಡು ಬರೀತಿದ್ದೆ ಸ್ಕ್ರಿಪ್ಟು. ಒರೈನ್ ಅಂತ ಒಂದು ಕೆಫೆ ಇತ್ತು, ಅಲ್ಲಿ ಕೂತ್ಕೊಂಡು ನೈಟ್ 11 o'clock ಇಂದ ಮಾರ್ನಿಂಗ್ 5 ಬರೀತಿದ್ದೆ. ಇಲ್ಲಿ ಏನು ಅನ್ಸುತ್ತೆ ಮನ್ಸಿಗೆ, ಏನು ಅನ್ಸುತ್ತೆ ಅದು ನೀಟಾಗಿ ಏನು ಬೇಕು ಈ ಪಾತ್ರದ ಅಂದರೆ ಆಸ್ ಅನ್ ಆರ್ಟಿಸ್ಟ್ ಡೈರೆಕ್ಟ್ ಮಾಡಿದಾಗ ಒಂದೇನಂದರೆ ಆ ಪಾತ್ರದಲ್ಲಿ ಹೋಗ್ಬಿಟ್ಟು ಅವ್ರ ಆ್ಯಕ್ಟಿಂಗಲ್ಲಿ ಆ ಪದಗಳು ಬಂದ್ಬಿಡ್ತಾ ಇತ್ತು. ಈ ಪಾತ್ರದಲ್ಲಿ ಈ ಪದಗಳು ಬಂದ್ಬಿಟ್ಟು ನನಗೆ ಈ ಕ್ಯಾರೆಕ್ಟರ್ಸ್ ಎಷ್ಟು ಹಚ್ಕೊಂಡ್ಬಿಟ್ಟಿದೆ ಅಂದರೆ ಈ ಕ್ಯಾರೆಕ್ಟರ್ಸೇ ನನಗೆ ಲೀಡ್ ಮಾಡ್ತಿತ್ತು ಸೀನ್ಗಳು. ವೆನೆವರ್ ಆಯಿತು ಎಲ್ಲಾದರೂ ಸ್ಟಕ್ ಆದಿದ್ದಷ್ಟು ಆ ಕ್ಯಾರೆಕ್ಟರೇ ಹೇಳ್ತಿತ್ತು, ಲೈಕ್ ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಇಸ್ ಮೈ ಸೀನ್, ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಅಂತಿತ್ತು. ಸೊ ಆ ಚೌಕಟ್ಟಲ್ಲಿ ನನಗೆ ತುಂಬ ಚೆನ್ನಾಗಿ ಮೂಡ್ ಬಂತು. ಫಸ್ಟ್ ಆರ್ಟಿಸ್ಟ್ಗಿಂತ ಹೇಳೋಕ್ಕಿಂತ ಬಿಫೋರ್ ಐ ವಾಂಟ್ ಟು ಮೆನ್ಷನ್ ಮೈ ಟೆಕ್ನಿಷಿಯನ್ಸ್. ನಾನು ಪ್ರತಿ ಸರಿ ನಾವು ಸೋತಾಗ ಎಲ್ಲರೂ ಅದನ್ನ ಹೇಳೋದು, ಇಲ್ಲ ಅನೀಶ್ ನೀನು ಗೆಲ್ಲೋರ್ನ ಹಾಕೋಬೇಕು, ಸಕ್ಸಸ್ ಅಲ್ಲಿರೋರ್ನ ಹಾಕೊಂಡು ಸಿನಿಮಾ ಮಾಡು, ಎಲ್ಲ ವರ್ಕೌಟ್ ಆಗುತ್ತೆ. ನನ್ನ ತಾಯಿಗೂ ನಾನು ಅದನ್ನ ಬಿಲೀವ್ ಮಾಡಲ್ಲ ಸರ್. ಟ್ಯಾಲೆಂಟ್ ಇರೋರ್ನೇ ನಾನು ಹಾಕೊಂಡು ಸಿನಿಮಾ ಮಾಡೋದು. ಐ ಬಿಲೀವ್ ದಟ್, ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್. ಟ್ಯಾಲೆಂಟ್ ಇದ್ರೆ ನಾನು ಕರಿತೀನಿ, ನಾನು ಮಾಡೇ ಮತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟು ಡಿಸಾಸ್ಟರ್ಸ್ ಇದ್ರೂ ಪರವಾಗಿಲ್ಲ. ಐ ಡೋಂಟ್, ಬಿಕಾಸ್ ಟ್ಯಾಲೆಂಟ್ ಇದ್ದಿದ್ರೇನೆ ಎಲ್ಲವಿದ್ರೆ ನಮ್ಮ ಮೇಲೆ ಒಂದಿನಲ್ಲೇ ಕಿರೀಟ ಇಟ್ಬಿಡ್ಬೇಕು ನನಗೆ. ಅಲ್ಲಿಗೆ ನಾವು ತೋರಿಸ್ಬಿಟ್ಟಿದ್ವಿ ಏನೇನು ಮಾಡಬೇಕು, ಡ್ಯಾನ್ಸ್, ಆ್ಯಕ್ಟಿಂಗ್ ಎಲ್ಲವೂ ಅಲ್ಲೇ ಮುಗಿದೋಗಿತ್ತು. ಬಟ್ ಇಲ್ಲ, ಅದಲ್ಲ, ಬೇರೆ ಡೈಮೆನ್ಷನ್ಸ್ ಬೇರೆ ಇದೆ. ಸೊ ಆ ಹೋರಾಟದಲ್ಲಿ ನಾನು ಇನ್ನೂ ಇದ್ದೀನಿ. ಸೊ ನನಗೆ ನೋವು ಗೊತ್ತಿರುವಾಗ ಐ ವಿಲ್ ನಾಟ್ ಗೋ ಬಿಹೈಂಡ್ ಒಂದು ತೀರಾ ದೊಡ್ಡ ಸಕ್ಸಸ್ ಇದು ಹಾಕೊಂಡ್ಬಿಟ್ರೆ ನನಗೆ ನೋವು. ನನಗೆ ಆ ನೋವು ಗೊತ್ತು. ಆ ನೋವು ಗೊತ್ತಿರೋದ್ರಿಂದ ಐ ಟ್ರೀಟ್ ಮೈ ಟೆಕ್ನಿಷಿಯನ್ಸ್.
ಸೊ ಆನಂದ್ ನಾನು ಪ್ರತಿ ಸರಿ ಹೇಳ್ತೀನಿ, ಆನಂದ್ ಯು ವಿಲ್ ಗೆಟ್ ಅ ಸಕ್ಸಸ್, ಯು ವಿಲ್ ಮೇಕ್, ಬಿಕಾಸ್ ನಮ್ಮಿಬ್ಬರ ಕಾಂಬಿನೇಷನ್ ಇದೆ, ಅದು ವರ್ಕೌಟ್ ಅಂತ ಐ ಬಿಲೀವ್ ಇಟ್. ಆ ಬಿಲೀವ್ಗೆಲ್ಲರೂ ಇವ್ರು ನಾನು ಬಿಲೀವ್ ಮಾಡಿದ್ರು. ಸೊ ಈವನ್ ಹರ್ಷನ್ ಸೆಲೆಕ್ಟ್ ಮಾಡಿದಾಗೂ ಅಷ್ಟೇ, ಹರ್ಷ ನಮ್ಗೆ ಎಷ್ಟೋ ಸಿನಿಮಾಗಿ ಎಸ್ ವರ್ಕ್ ಆಸ್ ಅನ್ ಅಸಿಸ್ಟೆಂಟ್, ಯಾರನ್ನ ಕೊಡೋದು ನಮ್ಮ ನಂದೀಶ್ ಭಯ ಹರ್ಷ ಇದಾರಲ್ಲ, ಹೌದಲ್ವಾ ನಮ್ಮ ಹರ್ಷ ಇದಾರಲ್ವಾ, ಯಾರಿಗೂ ಕೊಡೋದೇನಕ್ಕೆ, ಹರ್ಷ ಕೊಡೋಣ ಚಾನ್ಸು. ಸಿ ಐ ನೋ ಯು ಕ್ಯಾನ್ ಡೂ ಇಟ್ ಅಂದಾಗ ಕರೆದು ಕೊಟ್ಟೆ. ದೆನ್ ಎಡಿಟ್ರು ಶರತ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ನಿಜವಾಗ್ಲೂ ಓವರ್ ಟಾರ್ಚರ್ ಪ್ರೆಷರ್ ಕಥೆಯಲ್ಲಿ ಎಷ್ಟಿದೆಯೋ, ಬಟ್ ನೈಟ್ ಅಂಡೇ ಅಂತೂ ಮಿಸೆ ಕೊಟ್ಟಿದ್ದೀನಿ ಎಲ್ಲರಿಗೂ.